ಅರುಣಣ್ಣ ಕೂತ್ಕೋ ಹೋಗು. ಲಕ್ಷ್ಮಿ ಆಂಟಿ, ಲಕ್ಷ್ಮಿ ಆಂಟಿ. ಬರಪ್ಪ, ಬರ್ರಿ ಕುಕ್ಕ, ಬರ್ರಿ ಪಾಪ, ಬಾರಪ್ಪ ಕುಕ್ಕ. ದಯವಿಟ್ಟು ಕ್ಷಮಿಸ್ಬಿಡ್ರಿ ಅಕ್ಕ. ಯಾಕಂದರೆ ನಾನು ಅವ್ರ ಮಾತು ಕೇಳ್ಬಿಟ್ಟು ಬೇಡ ಅಂತ ಹೇಳ್ದೆ. ಹಿಂಗಂತ ಗೊತ್ತಿರಲಿಲ್ಲ. ನಾನು ಸ್ವಲ್ಪ ಯೋಚನೆ ಮಾಡಿ ಅಯ್ಯೋ ಇದೇನಪ್ಪ ಇದು ಹಿಂಗೆ ಹೇಳ್ತಾ ಇದ್ದಾರೆ, ಯಾರಾದರೂ ಹಿಂಗೆ ಕೆಡ್ಸೋರು ಇದ್ದೇ ಇರ್ತಾರಲ್ಲ. ನಾನು ಒಬ್ಬ ಎಜುಕೇಟೆಡ್ ಆಗಿ ನಾನು ಅರ್ಥ ಮಾಡ್ಕೊಂಡೆ ಹಿಂಗಿದ್ದೇ ಇರುತ್ತೆ ಪರಿಸ್ಥಿತಿ ಅಂತ ಹೇಳಿ. ಆದರೂ ನಮ್ಮಪ್ಪ ನಮ್ಮಮ್ಮ ಬೇಡ ಅಂತ ಹೇಳಿದ್ರು. ಅದಕ್ಕೆ ಹಿಂಗೆಲ್ಲ ಐತೆ ಅಂತ ಹೇಳಿದ್ಕೆ ಅವರು ಒಪ್ಕೊಂಡಿದ್ದಾರೆ ನಮ್ಮಪ್ಪ ನಮ್ಮಮ್ಮ. ಅದಕ್ಕೆ నేను ಯಾವುದಾದ್ರೂ ಒಳ್ಳೆ ದಿವಸ ನೋಡ್ಬಿಟ್ಟು ಮದುವೆ ಡೇಟ್ ಫಿಕ್ಸ್ ಮಾಡೋಣ ಅಂತ ಹೇಳಿದ್ದಾರೆ. ಇವಾಗ ಲಸ್ಮಕಯ್ಯ ಒಪ್ಕೊಂಡಿದ್ದಾನೆ. ಇವನು ನಾನು ಆದರೆ ಈ ಹುಡುಗಿನೇ ಮದುವೆ ಆಗೋದು ಅಂತ ಹೇಳವನಿ. ಅವರಪ್ಪ ಎಮ್ಮೈನ್ ತಗೊಂಡು ಅವರಪ್ಪ ಎಮ್ಮೈನೂ ಒಪ್ಕೊಂಡವ್ರಿ. ನಮಗೇನೋ ತುಂಬ ಸಂತೋಷ ಆಯ್ತಪ್ಪ. ಇಲ್ಲೋಡಪ್ಪ, ನನ್ನ ಮಕ್ಕಳು ಇವತ್ತೆಷ್ಟು ಹೆಂಗೈದಾರೆ ಇವತ್ತು ಹಸಿಕ್ ಹೋಗ್ದಂಗೆ ಅಂತ ನನಗೆ ಗೊತ್ತು. ನಿಜವಾಗ್ಲು ಕಣಪ್ಪ, ನನ್ನ ಮಕ್ಕಳ ಮೇಲೆ ಸುಮ್ಮನೆ ನನ್ನ ಮಕ್ಕಳು ಎಲ್ಲ ಇಲ್ಲದೆಲ್ಲ ಅಪರಾಧ ಮಾಡಿದ್ರು, ಇಲ್ಲದೆಲ್ಲ ಆರೋಪ ಮಾಡಿದ್ರು, ಸುಮ್ಮನೆ ಇಲ್ಲದೆಲ್ಲ ಹುಟ್ಟಿಸ್ಕೊಂಡು ಹೇಳವ್ರಿ. ಯಾಕಂದರೆ ಅಯ್ಯಪ್ಪಗೆ ಏನಪ್ಪ ನನ್ನ ಮೇಲೆ ಸಿಟ್ಟ ಅಂದರೆ ನನ್ನ ಮಕ್ಕಳನ್ನ ಅವರಿಬ್ಬರು ಮಕ್ಳಿಗೆ ಕೊಡ್ಬೇಕಂತೆ. ನನಗೆ ಕೊಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಕೊಡಲ್ಲ ಅಂದಿದ್ದಕ್ಕೆ ಹಿಂಗೆ ಮಾಡ್ತಾ ಇದ್ದಾನವಯ್ಯ. ಎಷ್ಟೊಂದು ಗಂಡು ನೀನೇ ಅಂತಲ್ಲ ಕಣಪ್ಪ, ಒಂದು 50 ಗಂಡು ಬಂದಿದ್ವಿ ಇಲ್ಲಿಗೆ. ಅದೇವಸ್ ಆಗ್ಯಾವ ಏನು ಬಂದಿರೋರಿಗೆಲ್ಲನ ಹಿಂಗೆ ಹೇಳಿರೋದು. ಒಪ್ಕೊಂಡು ಹೋಗ್ತಾರೆ, ಬೇಡ ಅಂತ ಫೋನ್ ಮಾಡ್ತಾರೆ. ಹಿಂಗೆ ಆಗ್ತೈತೆ ನಮ್ಮ ಪರಿಸ್ಥಿತಿ. ನೀವೇನು ಯೋಚನೆ ಮಾಡಿಬಿಡಿ ಅಕ್ಕ. ನಾನು ನಿಮ್ಮ ಮಗಳನ್ನ ದೊಡ್ಡ ಮಗಳನ್ನ ಮದುವೆ ಆಗ್ತೀನಿ. ನಿನ್ನ ಮಗಳನ್ನ ದೊಡ್ಡ ಮಗಳನ್ನ ಮದುವೆ ಆಗಿ ಈ ಎರಡನೇ ಒಳಗೂ ನಾನೇ ಮುಂದೆ ನಿಂತ್ಕೊಂಡು ನಿಮ್ಮ ಮನೆ ಅಳಿನಾಗ ಮುಂದೆ ನಿಂತ್ಕೊಂಡು ಮದುವೆ ಮಾಡ್ತೀನಿ. ಅವ್ರು ಇಷ್ಟೊಂದೆಲ್ಲ ಇದು ಮಾಡ್ತಾ ಇದ್ದಾರೆ, ಒಬ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತಂದರೆ ಇವಾಗ ನಾನು ನಿಮ್ಮ ಹತ್ರ ಚೆನ್ನಾಗಿದ್ದರೆ ನಿಮ್ಗೆ ಒಳ್ಳೇದಾಗುತ್ತೆ ತಾನೇ. ಹೌದು ಅರುಣಣ್ಣ, ನೋಡಿ ಅವ್ರನ್ನ ಕಂಡ್ರೆ ಎಷ್ಟು ಜನ ಹೊಟ್ಟೆ ಉರ್ಕೊಂತಾ ಇದ್ದಾರೆ. ಈ ಊರಲ್ಲಿ ಎಂಥ ದೊಡ್ಡ ವ್ಯಕ್ತಿಗಳಾಗಿರೋರು ಅಂಥವ್ರೆ ಇಂಥ ಕೆಲಸ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ಆ ಅಕ್ಕನಿಗಂತೂ ತುಂಬ ಇವಾಗ ಮಕ್ಕಳು ಮದುವೆ ಆಗದಿಲ್ಲದೆ ಚಿಂತೆ ಆಗೈತೆ. ನೀನು ಇವಾಗ ಅಚ್ಚನ ಮದುವೆ ಆಗ್ಬಿಟ್ಟು ಅರುಣಣ್ಣ ನೀನು ರಚ್ಚದ ಮದುವೆ ಮಾಡಬೇಕು ಮನೆ ಅಳಿನಾಗಿ. ಇವಾಗ ನೀನೇ ನೋಡ್ಕೋಬೇಕು. ಇಬ್ಬರು ಗಂಡು ಮಕ್ಕಳು ಅವ್ರು ಇನ್ನೂ ಚಿಕ್ಕೋರು, ಅವರು ಇನ್ನೂ ಓದಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನೀನೇನೆ ಅಣ್ಣ ಅವರಿಬ್ರು ನೀನೇ ನೋಡ್ಕೋಬೇಕಣ್ಣ. ಹೆಣ್ಮಕ್ಳನ್ನ ನೋಡ್ಕೊಂಡು ಇವ್ರನ್ನೂ ನೋಡಿಕೊಂಡು ಎಲ್ಲ ನೀನೇ ಈ ಮನೆ ಅಳಿನಾಗಿ ಜವಾಬ್ದಾರಿ ತೊಗೊಂಡು ನಿಭಾಯಿಸ್ಕೊಂಡು ಹೋಗ್ಬೇಕಣ್ಣ. ಇವಾಗ ನೀನೇ ಒಂದು ಸ್ವಲ್ಪ ಇವಾಗ ಹೆಂಗೆ ಓದಿದ್ಯಾ, ಮೇಷ್ಟ್ರಾಗಿ ಎಲ್ಲನ ಸ್ವಲ್ಪ ನೀನು ಎಲ್ಲ ಎಚ್ಚರಿಕೆ ತಗೊಂಡು ನೀನು ಎಲ್ಲ ನೋಡ್ಕೋಬೇಕಣ್ಣ. ಅವ್ರು ನಿನ್ನೆ ನಂಬಿದ್ದಾರೆ ಇವತ್ತು. ನಾನು ನಿನ್ನ ನೋಡಿದ ತಕ್ಷಣ ಅನ್ಕೊಂಡೆ ಭಾಳ ಒಳ್ಳೆ ಹುಡುಗ, ನಮ್ಮ ಮನೆ ಒಳ್ಳೆಯನಾಗಕ್ಕೆ ಇವನೇ ಸರಿ, ನಮ್ಮ ಮನೆ ಒಳ್ಳೆಯನ ಆದರೆ ಇವ್ನು ನಮ್ಮ ಮನೆ ಕಷ್ಟ ಸುಖಗಳನ್ನೆಲ್ಲ ನೋಡ್ಕೊಂತಾನೆ ಅಂತ ನಾನು ನಿನ್ನ ನೋಡಿದ ತಕ್ಷಣ ಅನ್ಕೊಂಡೆ. ಗಳಪ್ಪ, ನಮ್ಮ ಮಕ್ಕಳ ಬಗ್ಗೆ ನಾನು ಹೇಳ್ತೀನಿ ನಿನಗೆ, ನನ್ನ ಮಕ್ಕಳು ಹೆಂಗೆ ಅಂತ ಹೇಳಿ. ಇಲ್ಲಿ ನನ್ನ ಮಕ್ಕಳ ಬಗ್ಗೆ ಮಾತ್ರ ಅನುಮಾನ ಪಡಬೇಡ. ಶ್ರೀನಿವಾಸನ್ ಕೇಳು. ಹೇಳಿದ್ದೀನಕ್ಕ. ಅದಕ್ಕೆ ಫೋನ್ ಮಾಡ್ದೆ. ಆ ಅಮ್ಮನಿಗೆ ಫೋನ್ ಮಾಡಿ ಹೇಳಿದ್ಕೆ ನೀವು ಬರಲ್ಲ ಅಂತ ಹೇಳಿ ಈ ಜಯಮ್ಮ ಫೋನ್ ಮಾಡೋದಂತೆ. ಅದಕ್ಕೆ ಬರೋದಿಲ್ಲ ನಿಮ್ಮ ಮಗಳು ನೋಡೋಕ್ಕೆ ಅಂತ ಹೇಳಿದ್ಕೆ ಎಗರಾಡ್ತಿದ್ವಿ. ಈಗ ಬರಬೇಕಾದ್ರೂ ಕೇಳ್ತು. ಏನೋ ಬತ್ತೀನಿ ಅಂತಂದೆ, ನನ್ನ ಮಗಳು ನೋಡೋಕ್ಕೆ ಬತ್ತೀನಿ ಎಂದು ನನ್ನ ಮಗಳು ಗೌರ್ಮೆಂಟ್ ಕೆಲಸದವ್ರು ಬೇಕು ಅಂತ ಒಳ್ತಾ ಕೂತ್ಕೊಂಡವಳೆ ಅಂತ ಹೇಳಿ ಒಳ್ತಾ ಕೂತ್ಕೊಂಡಿರೋದಕ್ಕೆಲ್ಲ ನಾವು ಇವಾಗ ಮನೆ ಆಗೋಕ್ಕಾಗುತ್ತೇನಕ್ಕ? ಅಲ್ಲ ಆ ಅಮ್ಮ ನೋಡಿ ಹೆಂಗೆ. ಅರುಣ, ನೀನು ಕಣ್ಣು ಮುಚ್ಕೊಂಡು ಮದುವೆ ಆಗು. ಲಸ್ಮಕ್ಕ ಆಗ್ತಾನೆ, ಸುಮ್ಕಿರು. ಲಸ್ಮಕ್ಕಯ್ಯ, ನೀನು ಟೆನ್ಷನ್ ತಾಮಕ್ಕೋಗ್ಬೇಡ. ನಾವು ಮುಂದೆ ನಿಂತ್ಕೊಂಡು ಮದುವೆ ಮಾಡ್ತೀವಿ. ಅವ್ನು ಏನೇ ಅಂದ್ರೂ ನಾವು ಮಾಡ್ತೀವಿ ಅಂತ ಹೇಳೋನು. ನಾನು ಆ ಹುಡುಗಿನೇ ಮದುವೆ ಆಗೋದು ಅಂತ ಹೇಳೋನು ಅರುಣನ. ಲಸ್ಮಕ್ಕ ಮನೆಗೆ ಯಾರೋ ಬಂದವ್ರೆ. ಅದು ನಿಂಗಜ್ಜಿ ಅವತ್ತು ಸೀನಪ್ಪ ಕರ್ಕೊಂಬಂದಿರ್ಲಿಲ್ಲ. ಆ ಹುಡ್ಗನೇ ನನ್ನ ಮಗಳನ್ನ ಮದುವೆ ಹಾಕ್ನಿ ಅಂತ ಬಂದೈತಿ. ಇವರೆಲ್ಲ ಇಂಥ ಕಿತಾಪತಿ ಮಾಡ್ತಾರೆ ಅಂತ ಹೇಳಿ ನಾನು ಸೀನಪ್ಪ ಫೋನ್ ಮಾಡಿ ಮಾತಾಡೀವಿ. ಅದಕ್ಕೆ ನಾನು ನಿನ್ನ ಮಗಳನ್ನ ಮದುವೆ ಆಗಿ ಹಾಕ್ತೀನಿ ಅಕ್ಕ, ಸುಮ್ಮನಿರಂತ. ನನಗೆ ಎಷ್ಟ ಇವಾಗ ಒಂಥರನ ಒಜ್ಜಿಗೆ ಬಂದಂಗಾತು ನಿಜವಾಗ್ಲೂ. ಇವತ್ತು ಅಂಥ ಧೈರ್ಯದ ಮಾತು ಹೇಳ್ತು. ಅದಕ್ಕೆ ನೀನೇನೆ ಮನೆಯೊಳನಾಗಿ ಎಲ್ಲ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಗ್ಬೇಕಪ್ಪ. ನೀನು ನನ್ನ ಮಗಳನ್ನ ದೊಡ್ಡ ಮಗಳನ್ನ ಮದುವೆ ಆಗಿ ಸಣ್ಣ ಮಗಳನ್ನ ಮದುವೆ ಮಾಡೋ ಜವಾಬ್ದಾರಿನೂ ನಿಂದೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಮಕ್ಕಳ ಬಗ್ಗೆ ನೀನು ಅನುಮಾನ ಪಡಬೇಡಪ್ಪ ಅಂತ ಹೇಳ್ತಾ ಇದ್ದೀನಿ. ಸುಮ್ಮನಿರಕ್ಕ, ಇವಾಗ ಹೇಳ್ತಾ ಇದ್ದೀರಲ್ಲ, ಯಾರು ಏನೇ ಹೇಳಿ, ಇಡೀ ಊರೇನೇ ನಿನ್ನ ಮಗಳು ಒಳ್ಳೆಯಳಲ್ಲ ಅಂತ ಹೇಳಿ, ನಾನು ಇಲ್ಲ ಈ ಹುಡುಗಿನೇ ಮದುವೆ ಆಗೋದು ಅಂತ ಹೇಳ್ತೀನಿ. ಯಾರು ಏನೇ ಹೇಳಿದ್ರು ಪರವಾಗಿಲ್ಲ, ಸರಿನಾ? ಏನು ಮಾಡೋಕ್ಕಾಗುತ್ತೆ? ಇಲ್ಲ ನಾನು ಆ ಹುಡುಗಿನೇ ಆಗೋದು ಅಂತ ಹೇಳಿ ನನ್ನೇ ಲವ್ ಮಾಡಿರೋದು, ಬೇರೆ ಯಾರನ್ನೂ ಲವ್ ಮಾಡಿಲ್ಲ. ಹುಡುಗಿ ನನ್ನೇ ಲವ್ ಮಾಡಿರೋದು, ನಾವಿಬ್ರು ಲವ್ ಮಾಡೇ ಮದುವೆ ಆಗ್ತಾ ಇದೀವಿ ಅಂತ ಹೇಳ್ತೀನಿ ಅಷ್ಟೇ. ಅಷ್ಟೇನೆ ಅರುಣಣ್ಣ, ನೀನು ಹೇಳ್ತಾ ಇರೋದು ಸರಿಯಾಗೈತೆ. ನೀನು ಸುಮ್ಮನೆ ನಾನೇ ಹುಡುಗಿನ ಲವ್ ಮಾಡ್ತಾ ಇರೋದು ಅಂತ ಹೇಳ್ಬಿಡು. ಯಾರಾದರೂ ಹೇಳೋಕ್ಕೆ ಬಂದರೆ ಕೆಡ್ಸೋದಕ್ಕೆ ಬಂದರೆ ಹಂಗೆ ಹೇಳ್ಬಿಡು ಅಷ್ಟೇನೆ. ಆಗಪ್ಪ ಮದುವೆ ಆಗು, ಒಳ್ಳೆ ಹುಡುಗಿಯರು ಕಣಪ್ಪ. ಹಂಗೆಲ್ಲ ಇದ್ದಿದ್ರೆ ನಾವು ಹೇಳ್ತಿರ್ಲಿಲ್ಲ. ಒಳ್ಳೆ ಹುಡುಗಿಯರು ಇಬ್ಬರೂ ಹೆಣ್ಮಕ್ಳು ಲಸ್ಮಕ್ಕನ ಮಕ್ಕಳು ನಿಜವಾಗ್ಲೂ ಬದುಕೇನ ಬಾಳೆನ. ಗಣಪ ಮನೆಯಾಗೋದಿಂತ ಬದುಕು ಬರಲ್ಲ ಅಮ್ಮಂಗಿಲ್ಲ. ಲಸ್ಮಕ್ಕೆ ಎಲ್ಲ ಬದುಕು ಕಳಿಸವಳೆ. ಅಡುಗೆ ಇಲ್ಲ ಹೊಲ್ದಗಳದ್ದು ಕೆಲಸ ಮಾಡ್ತಾರೆ, ಎಲ್ಲ ಪ್ರತಿಯೊಂದು ಕೆಲಸನೂ ಕಳಿಸವಳೆ ಕಣಪ್ಪ. ರಾಜ್ಯ ಇದ್ದ ಟೈಮ್ನಾಗೆ ಕೂಲಿನೂ ಕರ್ಕೊಂಡೋಗ್ಯವಳೆ. ಆ ಹುಡುಗರು ಕಷ್ಟ ಏನೋ ಸುಖ ಏನೋ ಎಲ್ಲ ಅನುಭವಿಸವ್ರೆ. ಭಾಳ ಒಳ್ಳೆ ಹುಡುಗರು. ಈಗಳಜ್ಜಿ ಹೇಳ್ತಾ ಇದ್ದೀನಲ್ಲ ಅಕ್ಕ, ಇವಾಗ ನಾನು ನಿನ್ನ ಸ್ವಂತ ತಮ್ಮ ಅನ್ಕ, ನೀನು ನನ್ನ ಸ್ವಂತ ಅಕ್ಕ. ನಾನು ಹೇಳ್ತಾ ಇದ್ದೀನಿ, ನಾನು ನಿನ್ನ ಸ್ವಂತ ತಮ್ಮನಾಗಿ ನಾನು ನಿನ್ನ ಮಗಳನ್ನು ಮದುವೆ ಆಗಿ
ನಾನು ಎಲ್ಲನ ಜವಾಬ್ದಾರಿ ತಗೊಂಡು ನಿಭಾಯಿಸ್ಕೊಂಡು ಹೋಗ್ತೀನಿ. ಸುಮ್ಮನಿರು, ನಾನು ಮದುವೆ ಆಗ್ತೀನಿ. ನಮ್ಮಪ್ಪ ನಮ್ಮಮ್ಮನಿಗೆ ಹೇಳಿ ಬಂದಿದ್ದೀನಿ. ಇನ್ನೊಂದು ತಿಂಗಳು, ಈ ತಿಂಗಳು ಕಳಿಬೇಕು, ಇವು ಅಮಾಸೆ ಆದಮೇಲೆ ಮದುವೆ ಮಾಡೋಣ, ಡೇಟ್ ಫಿಕ್ಸ್ ಮಾಡೋಣ ಅಂತ ಹೇಳವ್ರಿ. ಸರಿನಾ? ನಾನು ಅಲ್ಲಿವರೆಗೂ ಬರ್ತಾ ಹೋಗ್ತಾ ಇರ್ತೀನಿ ಮಾತಾಡಿಸ್ಕೊಂಡು. ಸರಿನಾ? ನಿಮ್ಮ ಮಗಳನ್ನೂ ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀನಿ. ಆಮೇಲೆ ಒಂದೇ ಸತಿ ಯಾವ ಎಂಗೇಜ್ಮೆಂಟು ಬೇಡ, ಏನು ಬೇಡ, ಒಂದೇ ಸತಿ ಡೇಟ್ ಫಿಕ್ಸ್ ಮಾಡಿ ಮದುವೆ ಮಾಡೋಣ ಅಂತೇಳಿ ನಮ್ಮಪ್ಪ ನಮ್ಮಮ್ಮ ಹೇಳಿದ್ರು. ಹಿಂಗೆಲ್ಲ ಐತೆ ಕಣಪ್ಪ, ಹಿಂಗೆ ಆಗ್ಬಿಟ್ಟೈತೆ ಆ ಊರಾಗೆ ಅಂತ ಹೇಳಿದ್ಕೆ ನಮ್ಮಪ್ಪ ಇನ್ನು ಒಪ್ಕಂತು. ಇವಾಗ ಇವ್ರ ಮನೇಲಿ ಲಕ್ಷ್ಮಕ್ಕಯ್ಯ ಈ ಅಣ್ಣ ಹೇಳ್ದಂಗೆ ಆಗೋದು. ಇನ್ನೊಬ್ಬ ಒಂದು ಅಣ್ಣ ಐತೆ, ಆ ಅಣ್ಣ ಅವರು ಅಕ್ಕನ ಮಗನೋ ಏನೋ ಅಂತೆ, ಅವ್ರ ಅಪ್ಪ ಅಮ್ಮ ಇಲ್ಲ ಅಂತೇಳಿ ಅವ್ರ ಅಮ್ಮ ತಂದು ಸಾಕೊಂಡೈತಂತೆ. ಆ ಅಣ್ಣನಿಗೂ ಇನ್ನೂ ಮದುವೆ ಇಲ್ಲಂತೆ. ಆ ಅಣ್ಣನಿಗೂ ನೋಡ್ತಾ ಇದ್ದಾರಂತೆ. ಆದರೆ ಅಣ್ಣ ನಾನು ಒಂದೊಂದ್ಸತಿ ಆಗ್ತೀನಿ ಅನ್ನೋತಂತೆ, ಒಂದೊಂದ್ಸತಿ ಆಗಲ್ಲ ಅನ್ನೋತಂತೆ. ಇವಾಗ ಈ ಅಣ್ಣಂದೇ ಲೆಕ್ಕ. ಒಂದೇ ಒಂದು ಮಗಳೈತೆ, ಅವ್ರದ್ದು ಮದುವೆ ಮಾಡಿ ಕಳಿಸ್ಬಿಟ್ಟಿದ್ದಾರೆ, ಯಾರೂ ಇಲ್ಲ. ನಾನು ಅವೆಲ್ಲ ಕೇಳಲ್ಲಮ್ಮ. ಯೋಸ್ ಜನ ಗಂಡು ಮಕ್ಕಳಾದ್ರೂ ಪರವಾಗಿಲ್ಲ. ಮನೆ ಅಳಿನಾಗಿರೋನು ನನ್ನ ಮಗಳು ನೋಡ್ಕೊಂಬನು, ಗಂಡ ಚೆನ್ನಾಗಿದ್ರೆ ಸಾಕು, ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಅದು ಯೋಸ್ ಜನನಾಗಿರಲಿ ಗಂಡು ಮಕ್ಳು. ಕಟ್ಕೊಂಡು ಗಂಡ ಹೆಣ್ಮಕ್ಳಿಗೆ ಕಟ್ಕೊಂಡು ಗಂಡ ಒಬ್ಬನ ಯಾವ್ದಾನ ಆಗ್ಬಿಟ್ರೆ ಈ ಬೇಕಾದರೆ ಏನು ಬೇಕಾದ್ರೂ ಧೈರ್ಯ ಮಾಡ್ತಾಳೆ. ಆದರೆ ಕಟ್ಕೊಂಡು ಗಂಡನ ಸಪೋರ್ಟ್ ಇಲ್ಲ ಅಂತಂದರೆ ಏನು ಮಾಡೋಕ್ಕೂ ಆಗಲ್ಲ ಹೆಂಡ್ತಿ. ಇಷ್ಟೊಂದು ಕೇಣಿಕಿತಪತಿ ಮಾಡಬಾರ್ದು. ಹಿಂಗೆ ನಮ್ಮದೂ ಒಂದು ನಮ್ಮ ಅಣ್ಣನಿಗೆ ನೋಡ್ತಿದ್ವಿ. ಬಂದುಬಿಟ್ಟು ಹಿಂಗೆ ನಮ್ಮೂರಲ್ಲೂ ಹಿಂಗೆ ಕೆಡಿಸುವಂಥವ್ರು, ಇಲ್ಲ ಕೊಡಬೇಡ್ರಿ, ಅವ್ನ ಸ್ವಂತ ಮಗ ಅಲ್ಲ, ಅವ್ರು ಯಾರೋ ಅವ್ರ ಅಕ್ಕನ ಮಗ, ಅವ್ರ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿ ಹಿಂಗೆ ಕೆಡಿಸಿದ್ರು. ನಮ್ಮ ಅಣ್ಣನ ಮದುವೆನೂ ಇನ್ನೇನು ಸೆಟ್ಟೆ ಆಗಬೇಕಾಗಿತ್ತು. ಆವಾಗಿಂದ ನಮ್ಮ ಅಣ್ಣ ಬೇಜಾರಾಗಿ ನಾನು ಆಗಲ್ಲ ಅಂತ ಇದ್ದಾನೆ ಮದುವೆನ. ಅವಾಗ ನನಗೆ ಅರ್ಥ ಆಯಿತು, ನಮ್ಮ ಅಣ್ಣನ ಮದುವೆ ಹೆಂಗೆ ಕೆಡಿಸಿದ್ರು ಇದನ್ನ ಹಂಗೆ ಕೆಡ್ಸೋದಕ್ಕೆ ಬಂದಿದ್ದಾರೆ. ಸೀನಾ ಹೇಳ್ದ, ನಾನು ಈ ಸೀನನ ಮೇಲೆ ನನ್ನ ನಂಬಿಕೆ ಇಟ್ಟು ಇವತ್ತು ನಾನು ಈ ಮದುವೆ ಆಗ್ತಾಯಿದ್ದೀನಿ. ನಾನೀಗ ಸೀನಾ ಹೆಂಗೆ ಅಂತ ಅವನು ನಮ್ಮ ಮನೆಗೆ ಬರ್ತಾ ಹೋಗ್ತಾ ಇದ್ದಾನೆ, ನಾನು ಅವ್ರ ಮನೆಗೆ ಬರ್ತಾ ಹೋಗ್ತಾ ಇದ್ದೀನಿ. ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ಅವ್ನು ಹೆಂಗೆ ನಾನು ಹೆಂಗೆ ಅಂತ ಅವ್ನು ಹೆಂಗೆ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತು, ನಾನು ಹೆಂಗೆ ಅಂತ ಅವ್ನಿಗೆ ಭಾಳ ಚೆನ್ನಾಗಿ ಗೊತ್ತು. ಅದಕ್ಕೆ ಕಣಕ್ಕ ಮದುವೆ ಆಗ್ತೀನಿ, ನೀನು ತಲೆ ಕೆಡಿಸ್ಕೊಬೇಡ, ನೀನು ಟೆನ್ಷನ್ ತಗೋಬೇಡ, ಯಾರು ಏನೇ ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನೇನು ಲಕ್ಷ್ಮಕ್ಕಯ್ಯ, ಧೈರ್ಯ ಬಂತಾ? ನಮ್ಮ ಇವಾಗ ಒಂದಿಟ್ಟು ಧೈರ್ಯ ಬಂತು ನನಗೆ. ಇವಾಗ ನನಗೇನೋ ಒಂಥರ ಸಮಾಧಾನ ಆದಂಗೆ ಆಯ್ತು. ಬಂದಿಂತ ಮಾತು ಹೇಳಿದ್ಕೆ ತುಂಬ ನಿನ್ನಿಂದ ಸಹಾಯ ಆಯ್ತು ಕಣಪ್ಪ. ಇವತ್ತು ನನಗೆ ಅಯ್ಯೋ ಅವ್ರಿಗೆಲ್ಲ ಚಾಲೆಂಜ್ ಹಾಕಿ ಬಂದಿದ್ದೀನಿ. ಅವ್ರಿಗೆ ವಿರುದ್ಧವಾಗಿ ನಾನು ಹೆಂಗಪ್ಪ ನನ್ನ ಮಕ್ಳು ಮದುವೆ ಮಾಡಲಿ, ಅವ್ರಿಗೆ ಮಕ್ಕಳ್ದಂಗೆ ಹೇಳಿ ಬಂದಿದ್ದೀನಿ. ಏನು ಮಾಡೋಣಪ್ಪ, ಯಾರು ಬರ್ತಾರಪ್ಪ, ಹಿಂಗೆಲ್ಲ ಆದರೆ ನಮ್ಮ ಮನೆಗೆ ಯಾರನ್ನ ಬರ್ತಾರ, ಏನು ಕೊಡ್ರಿ ಅಂತ ಏನು ಮಾಡೋದಪ್ಪ ಅಮ್ಮಂಗಾಗಿತ್ತು ಕಣಪ್ಪ. ಇವಾಗ ನಿಜವಾಗ್ಲೂ ನನಗೇನೋ ಒಂಥರ ಇವತ್ತು ನೀನು ಬಂದಿರೋದಕ್ಕೆ ಧೈರ್ಯ ಬಂದಂಗೆ ಆಯ್ತು. ಆಗುತ್ತೆ, ಸುಮ್ಮನಿರಲ್ಲ ಸ್ಮಕ್ಕ. ಹಿಂಗೆ ಹೇಳ್ತಾ ಇದ್ದಾನೆ ಈ ಹುಡುಗ ಬಂದು ಅಂತಂದರೆ ನಿಜವಾಗ್ಲೂ ಹಾಗೆ ಆಗುತ್ತೆ. ಗಳಪ್ಪ, ಅತ್ತೆ ಮಾಮನು ಒಳ್ಳೆಯರು. ನಿನಗೆ ಈ ಮನೆಯ ಮದುವೆ ಆದರೆ ಮಾತ್ರ ನಿನಗೂ ಮುಂದೆ ಏನೋ ಒಂದು ಒಳ್ಳೇದಾಗುತ್ತೆ. ಹಾಗೆ ನೀನು ಕೈ ಹಿಡ್ದೆ ಈಗಳಪ್ಪ ಬಂದು ನಮ್ಮ ಕೈ ಹಿಡ್ದು ಈಗ ಹಿಂಗೆ ಒಳ್ಳೇದು ಮಾಡ್ದ ಅಂತ ನಿನಗೂ ಒಂದು ಹೆಸರು ಇರುತ್ತೆ. ನೀನು ಹೆಸರು ತಗೋಬೇಕು. ಮದುವೆ ಆಗು, ಒಳ್ಳೆ ಹುಡುಗರು, ಯಾರ ಮಾತು ಕೇಳಬೇಡ, ಚೆನ್ನಾಗಿರು. ಅದಕ್ಕೆ ಅಜ್ಜಿ ನನ್ನ ಪಾಪ ನಮ್ಮ ಶ್ರೀನಿವಾಸ ಹೇಳ್ದ, ಅವಕ್ಕ ಭಾಳ ಧೈರ್ಯ ಕಳ್ಕೊಬಿಟ್ಟೈತೆ. ಇವಾಗ ಅವ್ರಿಗೆ ಹಂಗೆ ಹೇಳ್ಬಿಟ್ಟೈತೆ, ಹೇಳಿ ಇವಾಗ ನನಗೆ ಈ ಧೈರ್ಯ ಕಳ್ಕೊಬಿಟ್ಟಿದ್ದೀನಿ ಶ್ರೀನಿವಾಸ ಅಂತ ಹೇಳಿ ನನ್ನ ಕಣ್ಣೀರು ಆಗ್ತಿತ್ತು ಹೇಳ್ಕೊಂಡು ಅಂತ ಹೇಳ್ಬಿಟ್ನ. ಅದಕ್ಕೆ ಬರ್ತೀನಿ ಸುಮ್ಮನಿರು, ನಾನೆಲ್ಲ ಧೈರ್ಯ ಹೇಳ್ತೀನಿ ಅವ ಅಕ್ಕನಿಗೆ ಅಂತ ಹೇಳಿ ನಾನು ಅದಕ್ಕೆ ಬಂದಿದ್ದು. ಅಕ್ಕ ಧೈರ್ಯವಾಗಿರು, ನಾನು ನಮ್ಮಪ್ಪ ನಮ್ಮಮ್ಮನ್ನೆಲ್ಲನ ಈಗ ನಾನು ಫೋನ್ ಮಾಡ್ತೀನಿ, ಫೋನ್ ಮಾಡಿ ಬರ್ತೀನಿ. ನಿಮ್ಮ ಮಗಳು ಇದ್ದಾಳ, ನಿಮ್ಮ ಮಗಳ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಮಾತಾಡ್ಸೋಗಪ್ಪ, ಮಾತಾಡ್ಸೋಗ, ಅದಕ್ಕೇನಂತೆ. ಈಗ ಯಾರಿಗೆ ಆಗಲಿಲ್ಲ ಸ್ಮಕಾಯಿ ಮಾತಾಡಿಸ್ಬೇಕು ಅಂತ ಇರುತ್ತೆ. ಈಗ ನನ್ನ ಮದುವೆ ಆಗ್ತಾ ಇರೋ ಹುಡುಗಿನ ಮಾತಾಡಿಸ್ಬೇಕು ಅಂತ ಇಷ್ಟ ಇರುತ್ತೆ. ಹೋಗಿ ಮಾತಾಡ್ಸೋಗೋಗ್ರೆ ನಾನು ಮಾತಾಡ್ಸೋಗಪ್ಪ. ಇಲ್ಲೇ ಇದ್ದಾಳೆ, ಹೋಗಿ ಈಗ ಇಲ್ಲಿ ರೂಮ್ನಾಗೆ ಇದ್ದಾಳೆ. ಅಚ್ಚೋ ಅಚ್ಚಮ್ಮ, ಅಚ್ಚೋ, ಅಲ್ಲೇ ಇದ್ದಾಳೆ, ಹೋಗಪ್ಪ, ಹೋಗಿ ಮಾತಾಡ್ಸೋಗೋಗು. ಅಕ್ಕ ಅವ್ರಿಗೆ ಒಪ್ಪಿಗೆ ಐತೆ ತಾನೇ ನಿಮ್ಮ ಮಗಳಿಗೆ? ಅವಳಿಗಂತೂ ಭಾಳ ಇಷ್ಟ ಐತೆ ಕಣಪ್ಪ. ಹಂಗಂತ ಹೇಳ್ತಿದ್ಲು. ಅಮ್ಮ ಮೊನ್ನೆ ನಮ್ಮ ಸೀನಣ್ಣ ಕರ್ಕೊಂಬಂದಿತ್ತಲ್ಲ, ಆ ಅಣ್ಣನ ಮದುವೆ ಆಗೋದಕ್ಕೆ ನನಗೆ ತುಂಬ ಇಷ್ಟ ಆಯಿತು ಕಣಮ್ಮ, ಆ ಹುಡುಗ ನನಗೆ ತುಂಬ ಇಷ್ಟ ಆದ ಅಂತ ಹೇಳಿ ಎಷ್ಟೊತ್ತಿ ನೆನೆಸ್ಕೊಂಡ್ಲು. ಅಮ್ಮ ಅವು ಅಣ್ಣನ ನಾನು ಹಾಗೆ ಆಗಬೇಕು ಅಂತ ಇತ್ತು ಕಣಮ್ಮ ಮನಸ್ಸಲ್ಲಿ. ಏನು ಮಾಡ್ತೀಯ, ಎಲ್ಲ ಕೆಡಿಸ್ಬಿಟ್ರು ಅಂತ ಹೇಳಿ ನನ್ನ ಮಗಳು ನೋಡಾಳು. ನನ್ನ ಮಗಳೇನು ಹಂಗಲ್ಲ ಕಣಪ್ಪ. ನಾವು ಈಗ ಇಂಥ ಹುಡುಗನ ಮದುವೆ ಆಗಮ್ಮ ಅಂತಂದರೆ ಆಗ್ತಾಳೆ ಹಂಗೆ ನನ್ನ ಮಗಳು. ಹೋಗಿ ಮಾತಾಡ್ಸೋಗಿ ಹೋಗು. ಸರಿ ಆಯ್ತಕ್ಕ, ಒಂದು 5 ನಿಮಿಷ ಮಾತಾಡ್ಕೊಂಬರ್ತೀನಿ. ಹಂಗನ ಸೀನಪ್ಪ, ಇವಾಗ ಒಂಥರ ಧೈರ್ಯ ಬಂದಂಗೆ ಆಯ್ತು. ಅವ್ನು ಹೆಂಗೆ ಅಂದರೆ ಸ್ವಲ್ಪ ನಿನ್ನ ಮಗಳು ಇನ್ನೂ ಓದಿಲ್ಲ ಅಂತಂದರೆ ಓದಿಸ್ತೀನಿ ಅಂತ ಹೇಳಿ ಆ ಹುಡುಗಿ ಹತ್ರ ಸ್ವಲ್ಪ ಮಾತಾಡ್ತೀನಿ ಅಂತ ಕೇಳ್ತಿದ್ದ. ಅದಕ್ಕೆ ಚೆನ್ನಾಗಿ ಓದ್ತಾರ ಶ್ರೀನಿವಾಸ ಅಂದ. ಭಾಳ ಚೆನ್ನಾಗಿ ಓದ್ತಾರೆ ಕಣ, ಅವರೇ ಬಿಡಿಸ್ಬಿಟ್ರು ಅಂದೆ. ಅದಕ್ಕೇ ಹುಡುಗಿ ಹತ್ರ ಮಾತಾಡಿ ನಾನು ಓದಂಗಿದ್ರೆ ಓದಿಸ್ತೀನಿ, ಬೇಕಾದರೆ ಓದ್ಲೇಳು ಅಂತ ಹೇಳಿ ಹೇಳ್ತಾ ಇದ್ದ. ಅದಕ್ಕೇ ಅದನ್ನು ಮಾತಾಡೋಕ್ಕೆ ಹೋಗಿದ್ದಾನೆ. ಅದನ್ನು ಮಾತಾಡಬೇಕು ಅಂತಲೇ ಹೋಗಿದ್ದಾನೆ ಕಣಕ್ಕ. ಅವನೇನು ಹಂಗೇನೋ ಅಂತ ಇಂಥ ಹುಡುಗ ಅಲ್ಲ, ಭಾಳ ಒಳ್ಳೆ ಹುಡುಗ. ನಾನು ಹೇಳಿದ್ದೀನಲ್ಲ, ಭಾಳ ಒಳ್ಳೆ ಹುಡುಗ, ಅಂಥದ್ದೇನು ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬೇಡ. ಏಡ
ಹೇಳತ್ ನೋಡ್ಬೇಕು ಹೇಳಪ್ಪ ಮನ್ಸರ್ನ, ಹೇಳತ್ ನೋಡ್ಬೇಕು. ಇವತ್ತು ಬಂದು ನನಗೆ ಅಕ್ಕ ನಾನು ಐದಿ ನನ್ನ ಮದುವೆ ಆಗ್ತೀನಿ, ನಿನ್ನ ಧೈರ್ಯ ಕಳ್ಕೊಬೇಡ ಅಂತ ಹೇಳಿ ಇಷ್ಟು ಧೈರ್ಯ ಹೇಳಿದಾನಂದ್ರೆ ಆ ಹುಡುಗ ನಿಜವಾಗ್ಲೂ ನನಗೇನೋ ಒಂಥರ ಧೈರ್ಯ ಬಂತು. ನಿಜವಾಗ್ಲೂ ಇವತ್ತೇನೋ ಒಂಥರ ನನಗೆ ನೆಮ್ಮದಿ ಆದಂಗೆ ಆತು ಅನ್ನಿಸ್ತೈತಿ ಮನ್ಸು. ಇವತ್ತು ಅದೇ ಹುಡುಗ ಬಂದು ನಾನು 5 ದಿನಕ್ಕ ನಾನು ಮದುವೆ ಆಗ್ತೀನಿ, ಎಲ್ಲ ವಿಷಯ ಗೊತ್ತಾಗಿ ಹಿಂಗೆ ಮಾಡಿದ್ದಾರೆ ಅಂತ ಹೇಳಿ ಸೀನಪ್ಪೆಲ್ಲನ ವಿವರಣವಾಗಿ ಹೇಳಿರೋದಕ್ಕೆ ಅಕ್ಕ ನಾನು ಇದೀನಿ, ಮದುವೆ ಆಗೇ ಆಗ್ತೀನಿ, ನಿನ್ನ ಮಗಳ ಕೈ ಹಿಡಿತೀನಿ, ನಾನು ಮದುವೆ ಆಗಿ ಇನ್ನು ಸಣ್ಣ ಮಗಳದು ಮದುವೆ ಮಾಡ್ತೀನಿ ಜವಾಬ್ದಾರಿ ತಗೊಂಡು ಅಂತ ಹೇಳಿ ನನಗೆ ಧೈರ್ಯ ಹೇಳಿದ್ಕೆ ಇವತ್ತೇನೋ ಒಂಥರ ನನಗೊಂದು ಸ್ವಲ್ಪ ಸಮಾಧಾನ ಆದಂಗೆ ಆಯಿತು. ನನಗಂತೂ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಕಿಟ್ಟಪ್ಪನ ಜೊತೆ ಜಗಳ ಮಾಡ್ಕೊಂಡು ಬಂದಾಗಿಂದನೂ ನನಗೆ ನಿದ್ದೆನೇ ಬರಲಿಲ್ಲ. ಅಯ್ಯೋ ಕಿಟ್ಟಪ್ಪನಿಗೆ ಚಾಲೆಂಜ್ ಹಾಕಿ ಬಂದಿದ್ದೀನಿ ಅಲ್ಲ, ನನ್ನ ಮಕ್ಕಳು ನನ್ನ ಮಕ್ಕಳು ಹಿಂಗೆ ಮಾಡ್ಕೊಂಡು ಬಂದಮೇಲೆ ಯಾರಾದ್ರೂ ನನಗೆ ಬರ್ತಾರೋ ಇಲ್ವೋ ನಮ್ಮ ಮನೆಗೆ ಬರಲಿಲ್ಲ ಅಂದ್ರೆ ನಾನು ಏನು ಮಾಡಬೇಕು, ಅವ್ರಿಗೆ ಸದ್ರ ಆಗ್ಬಿಡ್ತೀನಲ್ಲ ನಾನು. ಹಿಂಗೆ ಬೇರೆ ಮಾತಾಡಿ ಬಂದಿದ್ದೀನಿ, ಏನು ಮಾಡೋದು ಅಂತ ರಾತ್ರಿ ಎಲ್ಲ ನಿಜವಾಗ್ಲೂ ನಿದ್ದೆ ಬರಲಿಲ್ಲ. ಇವಾಗೇನೋ ಒಂಥರ ಸಮಾಧಾನ ಆದಂಗೆ ಆಯಿತು. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.